ಓಂ ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃ ಶಶ್ವತ ಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ಶ್ರೀ ಗುರುಭ್ಯೋ ನಮಃ. ಭಾಗವತ ಸಾರೋದ್ಧಾರಸ್ಯ ಅಯಂ 39-300 ಶ್ಲೋಕಃ. 329ನೇ ಶ್ಲೋಕ. ಪ್ರಥಮಸ್ಕಂಧಸ್ಯ ಪಂಚಮೇ ಅಧ್ಯಾಯೇ 12 ಶ್ಲೋಕಃ. ಮೊದಲ ಅಧ್ಯಾಯದ ಮೊದಲನೇ ಸ್ಕಂದದ 5ನೇ ಅಧ್ಯಾಯದ 12ನೇ ಶ್ಲೋಕ. ಅಸ್ಮಿನ್ ಬಿಂಬೋಪಾಸನ ಪ್ರಕರಣೆ ಸಾಧಕೇನ ಭಗವತೆ ಯಥಾ ಸರ್ವಾಣಿ ಕರ್ವಾಣಿ ಸಮರ್ಪಿತವ್ಯಾನಿ ತಾದೃಶೀಂ ರೀತಿಂ ವರ್ಣಯತಃ ಅನೇಕಾನ್ ಶ್ಲೋಕಾನ್ ಯಾನ್ ಆಹ ಭಗವಾನ್ ಬಾದರಾಯಣಃ ತಾನ್ ಏಕತ್ರ ಅಸ್ಮಿನ್ ಬಿಂಬೋಪಾಸನ ಪ್ರಕರಣೆ ಸಂಜಗ್ರಾಹ ಅರಣ್ಯಕಾಚಾರ್ಯಃ. ಅಸ್ಮಿನ್ನಪಿ ಶ್ಲೋಕೆ ಜ್ಞಾನಕರ್ಮಣೋಃ ಮಹತ್ವಂ ವರ್ಣಯತೆ. ಅಪಿ ಚ ಜ್ಞಾನಂ ಕರ್ಮ ಅಪಿ ಭಗವತೆ ಏವ ನಾರಾಯಣಾಯ ಸಮರ್ಪಣೀಯೇ ಇತಿ ಅಪಿ ಸೂಚಯತೆ. ಭಗವದರ್ಪಣ ವಿಹೀನಂ ಜ್ಞಾನಂ ಅಪಿ ವಿಶುದ್ಧಂ ವ್ಯರ್ಥಂ ಭವತಿ. ಯದಾ ಜ್ಞಾನಮೇವ ವ್ಯರ್ಥಂ ಭವತಿ, ಜ್ಞಾನಾತ್ ದೂರೇಣ ಅವರಂ ಕರ್ಮ ಕಥಂ ಸಾಧಕಂ ತಾರಯತಿ ವಿನಾ ಭಗವದರ್ಪಣಂ. ಇತಿ ಕರ್ಮ ಕುತ್ಸಯತಿ ಅಸ್ಮಿನ್ ಶ್ಲೋಕೆ. ನನು ಕಿಮನೇನ ಕ್ರಿಯಾಯಾಃ ಸಮರ್ಪಣೇನ ಶ್ರುತ್ಯಾದ್ಯವಿಹಿತ ತ್ಯಾಗಪೂರ್ವಕಂ ವಿಹಿತಾನುಷ್ಠಾನೇನೈವ ಫಲಸ್ಯ ಜಾಯಮಾನತ್ವಾತ್ ಇತ್ಯತಃ. ಅಸ್ಯ ಶ್ಲೋಕಸ್ಯ ಪೂರ್ವರಂಗಮಪಿ ವಿಷ್ಣುತೀರ್ಥಾಚಾರ್ಯಃ ಏವ ಪ್ರದರ್ಶಯತಿ. ಭಗವಂತನಿಗೆ ನಮ್ಮೆಲ್ಲ ಕ್ರಿಯೆಗಳನ್ನು ಸಮರ್ಪಣೆ ಮಾಡಬೇಕು ಅಂತ ನೀವು ಮತ್ತೆ ಮತ್ತೆ ಒತ್ತಿ ಹೇಳುವುದಕ್ಕೆ ಏನರ್ಥ? ಹಾಗಾದರೆ ಮನುಷ್ಯ ಮಾಡಬೇಕಾದದ್ದೇನು? ಅದೊಂದು ಪ್ರಶ್ನೆ. ಭಗವಂತನಿಗೆ ಸರ್ವಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತ ನಾವೇನು ಹೇಳ್ತಾ ಇದ್ದೇವೆ, ಅದಕ್ಕೆ ಪೂರ್ವ ಪಕ್ಷವಾಗಿ ಎಲ್ಲ ಕ್ರಿಯೆಗಳನ್ನು ಭಗವಂತನಿಗೆ ಯಾಕೆ ಸಮರ್ಪಿಸಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದರೆ ಇನ್ನೇನು ಮಾಡ್ತೀರಿ ಅಂತ ಅವರನ್ನೇ ಕೇಳಿದರೆ, ಶ್ರುತಿ ಸ್ಮೃತಿಗಳಲ್ಲಿ ಯಾವುದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ ಅದನ್ನು ಪರಿತ್ಯಾಗ ಮಾಡುವುದು, ಏನನ್ನು ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನು ಮಾಡುವುದು. ಅದರಿಂದ ಏನು ಫಲ ಸಿಗಬೇಕೋ ಅದು ಫಲ ಸಿಗ್ತದೆ, ಮುಕ್ತಿ ಮೊದಲಾದ ಫಲ. ಅದರಿಂದ ಭಗವಂತನಿಗೆ ಅದನ್ನು ಸರ್ವಕರ್ಮವನ್ನು ಸಮರ್ಪಣೆ ಮಾಡಬೇಕು ಅಂತ ನೀವು ಪದೇ ಪದೇ ಹೇಳುವುದಕ್ಕೆ ಏನು ಅರ್ಥ ಇದೆ ಅಂತಿಷ್ಟದು ಪ್ರಶ್ನೆ. ಅದಕ್ಕೆ ಹೀಗೆ ಉತ್ತರ ಹೇಳ್ತಾರೆ. ಮುಖ್ಯತಃ ಮುಕ್ತಿ ಸಾಧನತೆಯ ಶ್ರುತ್ಯಾದ್ಯವಿಹಿತಂ ಸರ್ವಪಾಪ ಪರಿಹಾರಕತೆಯ ಪ್ರಮಿತಮಪಿ ಜ್ಞಾನಂ ಬ್ರಹ್ಮವಿದ್ಯಾ ವಿರಹಿತಃ ಬ್ರಾಹ್ಮಣಃ ಇವ ನ ಶೋಭಾಂ ಬಿಭರ್ತಿ. ಜ್ಞಾನ ಮತ್ತು ಕರ್ಮಗಳಲ್ಲಿ ಜ್ಞಾನ ಅಂತ ಅನ್ನೋದು ಬಹಳ ದೊಡ್ಡದು. ಶ್ರೇಯಾನ್ ದ್ರವ್ಯಮಯಾತಿಜ್ಞ ಜ್ಞಾನ ಯಜ್ಞ ಪರಂತಪ. ಆ ಜ್ಞಾನದ ಸ್ವಭಾವ ಎಂಥದ್ದು? ಸರ್ವಪಾಪ ಪರಿಹಾರಕ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ನಾವು ಅದನ್ನು ಕೇಳಿದ್ದೀವಿ. ಹೀಗೆ ಜ್ಞಾನ ಅಂತ ಅನ್ನೋದು ಸರ್ವ ಪಾಪಗಳಿಗೂ ಪರಿಹಾರಕ. ಮತ್ತು ನಾಣ್ಯ ಪಂಥ ಅಯನಾಯ ವಿದ್ಯತೆ ಇತ್ಯಾದಿ ರೀತಿಯಾಗಿ ಶ್ರುತಿಗಳೆಲ್ಲವೂ ಘೋಷಿಸುವಂತೆ ಮುಕ್ತಿಗೆ ಸಾಧನವಾದಂಥದ್ದು ಕೂಡ. ಮುಕ್ತಿ ಸಾಧನವಾದ ಪ್ರಕಾರಗಳಲ್ಲಿ ಜ್ಞಾನ, ಭಕ್ತಿ, ಕರ್ಮ
ವೈರಾಗ್ಯ ಇತ್ಯಾದಿಗಳಲ್ಲಿ ಭಕ್ತಿ ಮುಖ್ಯ. ಭಕ್ತಿಗೆ ಹಿನ್ನೆಲೆ ಜ್ಞಾನ. ಕರ್ಮಕ್ಕಿಂತ ಹೀಗೆ ಜ್ಞಾನ ಅಂತ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ಹೀಗೆ ಇಷ್ಟೆಲ್ಲ ಮಹತ್ವ ಇದೆ ಜ್ಞಾನಕ್ಕೆ. ಆದರೆ ಅಂಥ ಜ್ಞಾನವನ್ನು ಕೂಡ ನಾವು ಭಗವಂತನಿಗೆ ಭಕ್ತಿಯಿಂದ ಅರ್ಪಿಸದೆ ಹೋದರೆ ಆ ಜ್ಞಾನಕ್ಕೆ ಯಾವುದೇ ಶೋಭೆ ಇರೋದಿಲ್ಲ. ಹೇಗೆ ಶೋಭೆ ಇರೋದಿಲ್ಲ? ಅದು ವಿಷ್ಣು ತೀರ್ಥರು ಅದನ್ನು ಹೇಳಿದ್ದಾರೆ. ಬ್ರಹ್ಮವಿದ್ಯಾ ವಿರಹಿತ ಬ್ರಾಹ್ಮಣ ಇವ. ತಂದೆ ತಾಯಂದ್ರ ಬ್ರಾಹ್ಮಣ ತಂದೆ ತಾಯಂದ್ರ ಹೊಟ್ಟೆಯಲ್ಲಿ ಹುಟ್ಟಿದಾನಾದ್ರಿಂದ ಬ್ರಾಹ್ಮಣ ಆಗಿದ್ದಾನೆ. ವಸ್ತುತಃ ಬ್ರಹ್ಮವಿದ್ಯಾ ಅರ್ಥಾತ್ ತತ್ವಜ್ಞಾನ ಅವನಿಗಿಲ್ಲ. ಅಂಥವನಿಗೆ ಹೇಗೆ ಯಾವ ಶೋಭೆಯೂ ಇರೋದಿಲ್ಲ, ಹೇಗೆ ಯಾವ ಮನ್ನಣೆಯೂ ಇರೋದಿಲ್ವೋ ಹಾಗೆ ಗಳಿಸಿದ ಜ್ಞಾನ ಭಗವಂತನಿಗೆ ಸಮರ್ಪಿತ ಆಗದೆ ಹೋದರೆ ಅದರಿಂದ ಯಾವ ಜ್ಞಾನವು ಅದರಿಂದ ಯಾವ ಪ್ರಯೋಜನವೂ ಇರೋದಿಲ್ಲ. ಅದು ಸಾಧಕರನ್ನ ಮೇಲೆತ್ತಲಾರದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಬಹಳ ಶ್ರೇಷ್ಠ ಅಂತ ಪರಿಗಣಿತ ಆಗಿರುವಂಥ ಜ್ಞಾನವೂ ಕೂಡ ಭಗವಂತನಿಗೆ ಸಮರ್ಪಿತ ಆಗದೆ ಹೋದರೆ ಅದು ತಾರಕ ಆಗೋದಿಲ್ಲ. ಅಂದ ಮೇಲೆ ಇನ್ನು ನಾವು ಈ ಕರ್ಮದ ಬಗ್ಗೆ, ತುಂಬ ತುಚ್ಛವಾದಂತಹ ಕರ್ಮದ ಬಗ್ಗೆ ಮತ್ತೇನು ಹೇಳಬೇಕಾಗಿದೆ? ಯಾಕೆಂದ್ರೆ ಕರ್ಮ ಅಂತನ್ನೋದು ಜ್ಞಾನಕ್ಕೆ ಹೋಲಿಸಿದ್ರೆ ಮುಕ್ತಿ ಸಾಧನ ಅಲ್ಲ. ಜ್ಞಾನ ಎಷ್ಟು ಮುಕ್ತಿ ಸಾಧನವೋ ಅಷ್ಟು ಮುಕ್ತಿ ಸಾಧನ ಅಲ್ಲ ಈ ಕರ್ಮ. ಯಾಕೆಂದ್ರೆ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೀಭವತಿ ಅಂತ ಶಾಸ್ತ್ರದಲ್ಲಿರೋದು. ಕರ್ಮದಿಂದ ಜ್ಞಾನವನ್ನು ಪಡೆಯುತ್ತಾನೆ, ಜ್ಞಾನದಿಂದ ಮುಕ್ತನಾಗಬೇಕು. ಕರ್ಮದಿಂದ ಅಂತಃಕರಣ ಶುದ್ಧವಾಗಿ, ಅಂತಃಕರಣ ಶುದ್ಧ ಆದ ಬಳಿಕ ಸಾಧಕನಿಗೆ ಜ್ಞಾನ ಬಂದು ಜ್ಞಾನದ ಮತ್ತೊಂದು ಮುಖವಾದಂತಹ ಭಕ್ತಿಯಿಂದ ಮುಕ್ತಿ ಆಗ್ಬೇಕಷ್ಟೆ. ಕರ್ಮ ಅಂತ ಅನ್ನೋದು ನೇರವಾಗಿ ಕಾರಣ ಅಲ್ಲ. ಯಥಾವತ್ ಕರ್ಮಕರ್ತುಸ್ತು ಜ್ಞಾನ ಸಹಾಯಕಾರಕಂ ಅನ್ಯಥಾ ಕುರುತಃ ಕರ್ಮ ನಿರಯಾಯ ಭವಿಷ್ಯತಿ. ಸರಿಯಾಗಿ ಕರ್ಮವನ್ನು ಯಾರು ಮಾಡ್ತಾರೆ ಅವರಿಗೆ ಇದು ಜ್ಞಾನಕ್ಕೆ ಸಹಾಯಕ ಆಗ್ತದೆ. ಆದರೆ ಅನ್ಯಥಾ ಕುರುತಃ ಕರ್ಮ ನಿರಯಾಯ ಭವಿಷ್ಯತಿ. ಯಾರು ಇದೇ ಕರ್ಮವನ್ನು ತಪ್ಪಾಗಿ ಮಾಡ್ತಾರೋ ಅವರಿಗದು ನರಕಕ್ಕೆ ಕಾರಣ ಆಗ್ತದೆ. ಇಷ್ಟು ಕರ್ಮ ಅಂತನ್ನೋದು ಕೆಳಗಿಂದು ಜ್ಞಾನಕ್ಕಿಂತ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಅಂತ ಭಗವದ್ಗೀತಾದಲ್ಲೂ ಕೂಡ ಕೃಷ್ಣ ಈ ಕರ್ಮದ ಬಗ್ಗೆ ಹೇಳ್ತಾನೆ. ಬುದ್ಧಿಯೋಗ ಅಂದರೆ ಜ್ಞಾನಯೋಗಕ್ಕಿಂತಲೂ ಕರ್ಮ ಅಂತನ್ನೋದು ದೂರೇಣ ಹ್ಯವರ, ಬಹಳ ಕೆಳಗೆ ಇರುವಂಥದ್ದು ಅಂತ ಈಗ ವರ್ಣನೆ ಮಾಡಿದ್ದಾನೆ. ಇಷ್ಟೆಲ್ಲ ಇರುವಾಗ ಆ ಜ್ಞಾನವನ್ನೇ ನಾವು ಭಗವಂತನಿಗೆ ಸಮರ್ಪಣೆ ಮಾಡದೆ ಹೋದರೆ ಅದು ನಮಗೆ ಮುಕ್ತಿ ಕಾರಣ ಆಗೋದಿಲ್ಲ. ಅಂದಮೇಲೆ ಜ್ಞಾನಕ್ಕಿಂತ ಬಹಳ ಕೆಳಗಿರುವಂತಹ ಸ್ಥಿರವಲ್ಲದ ಈ ಕರ್ಮ ಅಂತನ್ನೋದು ನಮಗೆ ಮುಕ್ತಿ ಕಾರಣ ಆಗುವುದು ಹೇಗೆ? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮವನ್ನ ಸರಿಯಾಗಿ ಆಚರಿಸಿ ಅದನ್ನು ಭಗವಂತನಿಗೆ ಅರ್ಪಿಸಿದ್ರೆ ಮುಂದೆ ಜ್ಞಾನ ಪ್ರಾಪ್ತ ಆಗಬೇಕು. ಆ ಜ್ಞಾನವನ್ನು ಕೂಡ ಭಗವಂತನಿಗೆ ಅರ್ಪಿಸಿದ್ರೆ ಅದು ತನ್ನ ಮತ್ತೊಂದು ಮುಖವಾದಂತಹ ಭಕ್ತಿಯ ಮೂಲಕ ಮುಕ್ತಿಗೆ ಕಾರಣ ಆಗ್ತದೆ. ಯಾಕೆ ಈ ಕರ್ಮದ ಸಮಸ್ಯೆ ಏನಿದೆ ಅದನ್ನು ಇಲ್ಲಿ ಹೇಳ್ತಿದ್ದಾರೆ. ಶಶ್ವತ್ ಅಭದ್ರಮೀಶ್ವರೇ ಯಚಾರ್ಪಿತಂ ಕರ್ಮ ತದಪ್ಯಕಾರಣಂ. ಕರ್ಮ ಅಂತನ್ನೋದು ಕಾರಣವೇ ಅಲ್ಲ, ಮುಕ್ತಿಗೆ ಕಾರಣವೇ ಅಲ್ಲ. ಮತ್ತು ಇದು ಅಭದ್ರ. ಯಾಕೆ ಅಭದ್ರ ಅಂದ್ರೆ ಪಾಪಬಹುಲಂ. ಕರ್ಮದಲ್ಲಿ ಪಾಪ ಹೆಚ್ಚಂತೆ. ಕರ್ಮವನ್ನು ನಾವು ಮಾಡ್ಲಿಕ್ಕೆ ಹೋಗುವಾಗ ಸಾಂಗವಾಗಿ ನಮಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಅದರಲ್ಲಿ ಪಾಪ ಹೆಚ್ಚು ಅಂತ ವಿಷ್ಣು ತೀರ್ಥಾಚಾರ್ಯರು ಬರೆದಿದ್ದಾರೆ. ಮೂಲ ಸರ್ವಮೂಲದಲ್ಲಿ ಬೇರೆ ಬೇರೆ ಕಡೆ ಬಂದಿರುವಂಥ ವಿಷಯ, ಅದನ್ನ ಸಂಗ್ರಹವಾಗಿ ಪಾಪಬಹುಲಂ ಅಂತ ಹೇಳಿದ್ದಾರೆ ಅಷ್ಟೇ ಅವರು. ಯಾಕೆ ಪಾಪಬಹುಲ ಅಂದ್ರೆ ನಯತಃ ಕರ್ತು ಮಂಜಸ ಶಕ್ಯಂ. ಕರ್ಮವನ್ನ 100% ಸರಿಯಾಗಿ ಮಾಡ್ಲಿಕ್ಕೆ ಯಾರಿಗೂ ಬರೋದೇ ಇಲ್ಲ. ನಾವು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡಬಲ್ಲೆವೋ ಅಷ್ಟಾದರೂ ನಮ್ಮ ಯೋಗ್ಯತೆಯನ್ನೇ ಅನುಲಕ್ಷಿಸಿ ನಮಗೆ ಕರ್ಮವನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ನಮಗಿಂತ ದೊಡ್ಡ ಯೋಗ್ಯತೆಯ ಸಾಧಕರು ಏನಿದ್ದಾರೆ ಅವ್ರು ಮಾಡುವಷ್ಟು ಕರ್ಮ ನಮಗೆ ಮಾಡ್ಲಿಕ್ಕೆ ಬರೋದಿಲ್ಲ
ಅಂತನ್ನೋದು ವಿಷಯ ಬೇರೆ. ನಮ್ಮ ಯೋಗ್ಯತೆ ಒಂದನ್ನೇ ಪರಿಗಣನೆ ಮಾಡಿದಾಗ ನಾವೆಷ್ಟು ಜ್ಞಾನವನ್ನು ಸಂಪಾದನೆ ಮಾಡಬಲ್ಲೆವೋ ಅಷ್ಟು ಕರ್ಮವನ್ನು ಮಾಡಲಿಕ್ಕಾಗೋದಿಲ್ಲ. ನಯತ ಕರ್ತು ಮಂಜಸ ಶಕ್ಯಂ ಬಹುತ್ವಾತ್ ಜ್ಞಾನ ಫಲಸ್ಯ. ಮತ್ತು ಕರ್ಮವನ್ನು ಮಾಡಲಿಕ್ಕಾಗಿ ಏನು ಸಮಯವನ್ನು ನಾವು ವಿನಿಯೋಗಿಸ್ತೀವಿ, ಶಕ್ತಿಯನ್ನು ವಿನಿಯೋಗಿಸ್ತೀವಿ, ಅಷ್ಟೇ ಸಮಯ ಶಕ್ತಿಯಿಂದ ಜ್ಞಾನಕ್ಕಾಗಿ ನಾವು ಪ್ರಯತ್ನ ಪಟ್ಟರೆ ಅದು ಹೆಚ್ಚಿನ ಫಲ ಕೊಡ್ತದೆ ಅಂತ ಹೀಗೆ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಆದ್ದರಿಂದ ಕರ್ಮವನ್ನು ಸರಿಯಾಗಿ ಮಾಡಲಿಕ್ಕಾಗೋದಿಲ್ಲ. ಸಂಧ್ಯಾವಂದನದಂಥ ತೀರಾ ಬೇಸಿಕ್ ಕರ್ಮವನ್ನು ಕೂಡ ಸರಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಿದ್ದ ಮೇಲೆ ಇನ್ನು ದೊಡ್ಡ ಕರ್ಮಗಳೇನು ಅಂತ ತಿಳ್ಕೋಬೇಕು. ಕರ್ಮ ಯಾಕೆ ಅಭದ್ರ ಅಂದರೆ ವೈಷಸಾದಿನ ಅಮಂಗಲತರಂ ಅತಯೇವ ಸ್ವಭಾವತಃ ಪಾಪಮಪಿ ಎತ್ತಾದೃಶಂ ಕರ್ಮ. ಇದ್ಯಾಕೆ ಕರ್ಮ ಅಂತನ್ನೋದು ಪಾಪಕರ ಅಂತಂದ್ರೆ ಅದನ್ನು ಹೇಳ್ತಾರೆ. ಕರ್ಮ ಅಂದರೆ ಅದರಲ್ಲಿ ಎರಡು ಥರದ ಕರ್ಮಗಳು ಯಾವಾಗಲೂ ನಮ್ಗೆ ಕಂಡು ಬರ್ತಾವೆ. ಒಂದು ಪಶು ಹಿಂಸಾ ಇತ್ಯಾದಿಗಳನ್ನು ಮಾಡಿ ಯಜ್ಞ ಏನು ಮಾಡ್ತೀವಿ ಅದೊಂದು ಕರ್ಮ. ಕರ್ಮಗಳನ್ನು ಮಾಡುವವರೆಲ್ಲರೂ ಕೂಡ ಶ್ರುತಿ ಸ್ಮೃತಿಗಳಲ್ಲಿ ಯುಕ್ತವಾದ ಕರ್ಮಗಳನ್ನು ಮಾಡುವವರೆಲ್ಲರೂ ಕೂಡ ಪಶು ಹಿಂಸಾಪೂರ್ವಕವಾದ ಕರ್ಮಗಳನ್ನೇ ಮಾಡ್ತಿದ್ದಾರೆ, ಪಶು ಹಿಂಸಾಪೂರ್ವಕವಾದ ಯಜ್ಞ ಪೂಜೆಯನ್ನೇ ಮಾಡ್ತಿದ್ದಾರೆ ಅಂತಲ್ಲ. ಆದರೂ ಅದನ್ನು ಅನೇಕ ಜನ ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ಅದನ್ನೇ ಮಾಡ್ತಿರ್ತಾರೆ. ಅದೇನು ತಪ್ಪು ಅಲ್ಲ. ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಅದ್ರ ಬಗ್ಗೆ ಎಲ್ಲ ಸ್ಪಷ್ಟೀಕರಣ ಇದೆ. ವ್ಯವಾಯಾಮಿಷ ಮಧ್ಯಾಹ್ನಿ ಹರೇ ಪೂಜಾರ್ಥಮೇವತ್ತು ಅಂತ. ಮದ್ಯಪಾನ ಮತ್ತು ಮೈಥುನ ಹಾಗೆ ಮಾಂಸ ಸೇವನೆ ಇದೆಲ್ಲವನ್ನು ಭಗವಂತನ ಪೂಜಾ ಅಂತ ಮಾಡಿದರೆ ಅದು ಖಂಡಿತವಾಗಿಯೂ ದೋಷಕರ ಅಲ್ಲ. ಭಗವಂತನ ಪೂಜಾ ರೂಪವಾಗಿ ಮಾಡದೆ ಹೋದರೆ ಅದು ದೋಷಕರ ಅಂತ ಅನ್ನೋದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ವ್ಯವಾಯ ಅಂದರೆ ಮೈಥುನ ಸ್ತ್ರೀ ಪುರುಷ ಸಮಾಗಮ ಮತ್ತು ಮದ್ಯಪಾನ ಅದ್ರ ಬಗ್ಗೆ ನಾವೀಗ ಇಲ್ಲಿ ಹೆಚ್ಚು ವಿಚಾರ ಮಾಡೋದು ಬೇಡ. ಅದು ಅಲ್ಲಿ ಬಂತು ಅಂತ ಹೇಳಿದೆ. ಅಂತೂ ಈ ಮೂರು ಸಂಗತಿಗಳನ್ನು ಸ್ತ್ರೀ ಪುರುಷರ ಸಮಾಗಮ, ಮದ್ಯಪಾನ ಮತ್ತು ಮಾಂಸ ಸೇವನೆ ಈ ಮೂರನ್ನು ಭಗವಂತನ ಪೂಜೆ ಅಂತ ತಿಳಿದು ಮಾಡುವುದು ಬಹಳ ಕಷ್ಟ. ನಮ್ಮ ಸ್ವಂತದ ಒತ್ತಡ, ಅದನ್ನು ಇನ್ನೂ ಸ್ವಲ್ಪ ತೀಕ್ಷ್ಣವಾಗಿ ಹೇಳಬೇಕು ಅಂದರೆ ಸ್ವಂತದ ತೆವಲಿನಿಂದಾಗಿಯೇ ನಾವು ಸ್ತ್ರೀ ಪುರುಷ ಸಮಾಗಮ ಮಾಡ್ತೇವೆ, ಮೈಥುನದಲ್ಲಿ ತೊಡಗ್ತೇವೆ, ಮಾಂಸ ಸೇವನೆ ಮಾಡ್ತೇವೆ ಮತ್ತು ಮದ್ಯ ಸೇವನೆ ಮಾಡ್ತೇವೆ. ಹೀಗೆ ಸುಖಲೋಲುಪತೆ, ಸುಖದ ಕಡೆಗೆ ವಾಲುವುದು, ಸುಖಕ್ಕೆ ಕಾರಣವಾದ ವಸ್ತುಗಳನ್ನು ಸೇವಿಸಲಿಕ್ಕೆ ಹಾತೊರೆಯುವುದು ಮನುಷ್ಯನ ಒಂದು ಮೂಲಭೂತವಾದಂಥ ಪ್ರವೃತ್ತಿ. ಹೀಗಿರುವಾಗ ಅದನ್ನು ಭಗವಂತನ ಪೂಜಾ ರೂಪವಾಗಿ ಮಾಡುವುದು ಬಹಳ ಕಷ್ಟ. ತನ್ನ ಹಂಬಲವನ್ನು ತೀರಿಸ್ಕೋಬೇಕು, ತನ್ನ ಸುಖಕ್ಕಾಗಿ ಅದನ್ನು ಮಾಡುವುದೇ ಹೆಚ್ಚಾದ್ರಿಂದ ಭಗವಂತನ ಸ್ಮರಣೆ ಅಲ್ಲಿ ಬರುವುದಿಲ್ಲ. ಆದ್ದರಿಂದ ಅವು ಪಾಪಕ್ಕೆ ಕಾರಣ ಆಗುವ ಸಾಧ್ಯತೆಯೇ ಹೆಚ್ಚು. ಅದಕ್ಕಾಗಿ ಅದನ್ನು ಅಭದ್ರ, ಪಾಪಕರ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಆದರೆ ವೈಷಸಾದಿನ ಅಲ್ಲಿ ಪಶು ಹಿಂಸಾದಿ ದೋಷಗಳಿಂದ ಕೂಡಿದ್ದು ಅಂತಿದೆ. ಕರ್ಮದ ಅಖಂಡವಾದ ಸ್ವರೂಪವನ್ನು ಒಂದು ವೇಳೆ ನಾವು ವಿಚಾರ ಮಾಡಿದಾಗ ಎಲ್ಲ ಕರ್ಮವೂ ಕೂಡ ಸಾಧಕರು ಅನೇಕ ಥರದವರಿದ್ದಾರೆ. ಆ ಎಲ್ಲ ಸಾಧಕರು ಮಾಡುವಂತಹ ಎಲ್ಲ ರೀತಿಯಾದ ಕರ್ಮವೂ ಕೂಡ ಅಭದ್ರವೇ, ಅಮಂಗಳಕರವೇ. ಮತ್ತೆ ಆದರೆ ಅದೆಲ್ಲವೂ ಕೂಡ ಪಶುಹಿಂಸಾಪೂರ್ವಕವಾಗಿಯೂ ಏನೂ ಇಲ್ಲ. ಅದನ್ನು ನಾವು ಗಮನಿಸಬೇಕು. ಪಶುಹಿಂಸಾಪೂರ್ವಕವಾಗಿ ಯಜ್ಞ ಮಾಡುವವರು ಎಷ್ಟು ಜನ ಇದ್ದಾರೆ? ಸರಾಸರಿ ತೆಗೆದ್ರೆ ಅದು ಅಂಕಿ ಅಂಶಗಳ ಬಗ್ಗೆ ನಾವೇನು ಹೆಚ್ಚು ಇಲ್ಲಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಪಶುಹಿಂಸಾಪೂರ್ವಕವಾಗಿ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಹೊರಟವರು ಅಥವಾ ಮಾಂಸ ತಿನ್ನಬೇಕು ಅನ್ನುವ ಇಚ್ಛೆ ಇದ್ದಾಗ ಅದನ್ನು ಭಗವತ್ ಪೂಜಾ ಎಂಬುದಾಗಿ ಭಾವಿಸಿ ಅಥವಾ ಭಾವಿಸುವ ಪ್ರಯತ್ನ ಮಾಡಿ, ಭಾವಿಸುವ ಒಂದು ನಾಟಕ ಮಾಡಿ ಮಾಂಸ ಸೇವನೆಯನ್ನು ಮಾಡುವವರು ಅಂಥವ್ರು ಎಷ್ಟು ಜನ ಇದ್ದಾರೆ? ಎಷ್ಟೋ ಜನ ಇರಲಿ. ಆದರೆ
ವೈಶ್ಯ ಸಾಧನ ಕೇವಲ ಪಶು ಹಿಂಸೆ ಅಂತ ಅಷ್ಟೇ ಅಲ್ಲ, ಕರ್ಮವೆಲ್ಲವೂ ಕೂಡ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ಅಭದ್ರವೇ. ಅದ್ರಲ್ಲಿ ಪಶು ಹಿಂಸೆ ಇರ್ಲಿ ಬಿಡ್ಲಿ ಅದೆಲ್ಲವೂ ಅಭದ್ರವೇ. ಮಾಂಸ ತಿನ್ನಬೇಕು ಅಂತ ಒಂದು ಅಂತರಾಳದ ಹಂಬಲ ಇದ್ದವರಿಗೆ ಅದನ್ನ ತಿನ್ನುವಾಗ ಭಗವಂತನಿಗೆ ಅರ್ಪಣೆ ಮಾಡಿ ತಿನ್ನೋಣ ಅಂತ ಅನಿಸ್ತದೆ. ಮತ್ತೆ ನಡುವೆ ಭಗವಂತನ ಸ್ಮರಣೆ ಸಹಜವಾಗಿಯೇ ತಪ್ಪಿ ಹೋಗ್ತಿರ್ತದೆ. ಅದು ಹೇಗೋ ಹಾಗೆ ನಾವು ಭಗವಂತನಿಗೆ ಸಸ್ಯಾಹಾರದ ನಿವೇದನೆ ಮಾಡಲಿಕ್ಕೆ ಹೊರಟಾಗಲೂ ಕೂಡ ನಮಗೆ ಅದನ್ನು ತಿನ್ನಬೇಕು ಅನ್ನುವ ಹಂಬಲವೇ ಹೆಚ್ಚಾಗಿರ್ತದೆ. ಮಾಂಸ ತಿನ್ನುವವರಿಗೆ ಮಾಂಸ ತಿನ್ನಬೇಕು ಅನ್ನುವ ತೆವಲು ಎಷ್ಟು ಒಳಗಿರ್ತದೋ ಹಾಗೆ ಮನುಷ್ಯನಿಗೆ ಜಿಹ್ವಾ ಚಾಪಲ್ಯ, ಆ ಜಿಹ್ವಾ ಚಾಪಲ್ಯದ ಕಾರಣದಿಂದಾಗಿ ಮಾಂಸ ತಿನ್ನುವ ಒತ್ತಡ ಮಾಂಸಾಹಾರಿಗಳಲ್ಲಿ ಎಷ್ಟಿರ್ತದೋ ಅಷ್ಟೇ ಒತ್ತಡ ಸಸ್ಯಾಹಾರ ಮಾಡುವವರಿಗೂ ಸಸ್ಯಾಹಾರ ತಿನ್ನುವವರಿಗೂ ಕೂಡ ಸಸ್ಯಾಹಾರದ ಬಗ್ಗೆ ಸಮಾನವಾದ ಒತ್ತಡವೇ, ಬಾಯಿ ಚಪಲವೇ, ಬಾಯಿ ರುಚಿ ಇದ್ದೇ ಇರ್ತದೆ. ಆದ್ರಿಂದ ಅದನ್ನು ಮಾಡಬೇಕು ಅಂತ ಅವ್ರು ಹೋಗ್ತಾರೆ. ಆದರೆ ರೂಢ ಮೂಲವಾಗಿ ಒಂದು ಸಂಸ್ಕಾರ ಅವರಲ್ಲಿ ಮೈ ಮನಗಳಲ್ಲಿ ಹರಿದು ಬರುವುದರಿಂದ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಭಗವಂತನಿಗೆ ನಿವೇದನೆ ಮಾಡ್ಲಿಕ್ಕೆ ಹೋಗ್ತಾರೆ. ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಅಂತ ಹೇಳೋದಕ್ಕಿಂತ ಭಗವಂತನಿಗೆ ನಿವೇದನೆ ಮಾಡ್ತಾರೆ. ಅದಕ್ಕೆ ನಾನು ಆವಾಗ ಹೇಳಿದೆ, ಭಗವಂತನಿಗೆ ಪೂಜಾ ಎಂಬ ಹೆಸರಿನಲ್ಲಿ ಅದನ್ನು ತಾವು ತಿನ್ಲಿಕ್ಕೆ ಹೋಗ್ತಾರೆ. ಭಗವಂತನ ಪೂಜಾ ರೂಪವಾದ ನಾಟಕ ಮಾಡ್ತಾರೆ ಕೆಲವರು ಅಂತ ಕೂಡ ನಾನು ನಾಟಕ ಅನ್ನೋ ಶಬ್ದವನ್ನು ಬಳಕೆ ಮಾಡಿದ್ದು ಈ ಉದ್ದೇಶದಿಂದಲೇ. ನಮ್ಮೆಲ್ಲರ ಪ್ರವೃತ್ತಿ ಮೂಲಭೂತವಾಗಿ ಸುಖದ ಕಡೆಗೆ ಇರುವುದರಿಂದ ನಮ್ಮ ಸುಖಕ್ಕಾಗಿ ಇವನ್ನೆಲ್ಲ ನಾವು ಮಾಡ್ತೀವಿ ಅನ್ನುವುದು ಬೇಸಿಕ್ ಸಂಗತಿ. ಇನ್ಸ್ಟಿಂಕ್ಟ್ ಅಂತ ಅನ್ನುವುದು ಬೇಸಿಕ್ ಸಂಗತಿ. ಇಲ್ಲೆಲ್ಲ ನಮ್ಮನ್ನ ಈ ಎಲ್ಲ ಕೆಲಸಗಳಲ್ಲಿ ತೊಡಗಿಸುವುದು ನಮ್ಮ ಇನ್ಸ್ಟಿಂಕ್ಟ್. ಭಗವಂತನ ಪೂಜಾ ರೂಪವಾಗಿ ಮಾಡ್ತೀವಿ ಅಂತ ಅನ್ನೋದು ನಾವು ಆಸ್ತಿಕರಾಗಿರುವುದರಿಂದ ಭಗವಂತನಿಗೆ ನಿವೇದನೆ ಮಾಡೋಣ ಅಂತ ಮಾಡ್ತೇವೆ ಅಷ್ಟೆ. ಆದರೆ ಸಾಧಕನ ಪ್ರವೃತ್ತಿ ಹೇಗಿರಬೇಕು? ಭೋಗಿಸಬೇಕು, ಸುಖ ಪಡಬೇಕು ಅನ್ನುವಂಥ ಬೇಸಿಕ್ ಇನ್ಸ್ಟಿಂಕ್ಟ್ ಅನ್ನ ಅದುಮಿಟ್ಟು ಅದನ್ನು ಬದಿಗೊತ್ತಿ ನಾಶನೇ ಪಡಿಸಿ ಭಗವಂತನ ಪೂಜಾ ಮಾಡುವುದು ಬಹಳ ಮುಖ್ಯ. ಭಗವಂತನಿಗೆ ಷೋಡಶೋಪಚಾರ ಪೂಜೆಗಳನ್ನು, ಆವಾಹನ, ಆಸನ ಇತ್ಯಾದಿಗಳನ್ನು ಮಾಡಿ ಆತನ ಪೂಜಾ ಹೇಗೆ ಮಾಡ್ತೀವೋ ಅಲ್ಲಿ ಅಭಿಷೇಕ, ಪುಷ್ಪ ತುಳಸಿಯಾದಿಗಳ ಅಲಂಕಾರ ಇತ್ಯಾದಿಗಳನ್ನು ಹೇಗೆ ಮಾಡ್ತೀವೋ ಹಾಗೆ ನಿವೇದನೆ ಮಾಡುವುದು, ನೈವೇದ್ಯ ಸಮರ್ಪಿಸುವುದು ಭಗವಂತನಿಗೆ, ಮತ್ತೆ ಮಂಗಲ ನೀರಾಜನ ಮಾಡುವುದು ಇದು ನಮ್ಮ ಕರ್ತವ್ಯ. ಇದು ಮುಖ್ಯ. ಇದಕ್ಕಾಗಿ ಆ ನೈವೇದ್ಯ ಪದಾರ್ಥಗಳನ್ನು ನಾವು ಸಂಪಾದಿಸ್ತೀವಿ, ಬೇಯಿಸ್ತೀವಿ, ಮುಂದೆ ಅವನಿಗೆ ನಿವೇದಿತ ಅದನ್ನು ನಾವು ತಿಂತೀವಿ ಅಂತ ಭಾವಿಸುವವರು ಎಷ್ಟು ಜನ ಇದ್ದಾರೆ? ಸಸ್ಯಾಹಾರಿಗಳಿರ್ಲಿ, ಮಾಂಸಾಹಾರಿಗಳಿರ್ಲಿ. ನಮ್ಮ ಬಾಯಿ ರುಚಿ, ನಮ್ಮ ತೆವಲೇ ಮುಖ್ಯ ಆಗಿರ್ತದೆ. ಭಗವಂತನ ಪೂಜೆ ಅಂಥೇಳಿ ಅದಕ್ಕೊಂದು ಹೆಸರನ್ನು ಕೂಡ ಕೊಡ್ತೇವೆ. ಆದ್ರಿಂದ ಅದನ್ನು ಅಭದ್ರ ಅಂತ ಹೇಳೋರು. ಮಾಂಸಾಹಾರಿಗಳ ಪ್ರವೃತ್ತಿಯು, ಸಸ್ಯಾಹಾರಿಗಳ ಪ್ರವೃತ್ತಿಯು, ಅವರೆಲ್ಲ ಕ್ರಿಯೆಗಳು ಕೂಡ ಅಭದ್ರ ಆಗುವುದು ಈ ದೃಷ್ಟಿಯಿಂದ. ಮತ್ತಿಲ್ಲಿ ತಿನ್ನುವುದು ಮಾತ್ರ ಅಂತಲ್ಲ, ಕೇವಲ ತಿನ್ನುವುದು, ಮಾಂಸಾಹಾರ ಸಸ್ಯಾಹಾರ ಇವೇ ದೊಡ್ಡ ಸಂಗತಿಗಳಲ್ಲ. ನಾವು ತಿನ್ನುವುದು, ನೋಡುವುದು, ಕೇಳುವುದು, ಮೂಸುವುದು, ಮುಟ್ಟುವುದು, ತೊಡುವುದು, ಉಡುವುದು ಹೀಗೆಲ್ಲವೂ ಕೂಡ ನಮ್ಮ ಸುಖಭೋಗಕ್ಕಾಗಿ ಮಾಡ್ತೇವೆ. ಅದರ ಬಗ್ಗೆ ನಮಗೊಂದು ಅದಮ್ಯವಾದಂತಹ ಹಂಬಲ ಇರ್ತದೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವುಗಳನ್ನು ಅನುಭವಿಸಬೇಕು ಅಂತನ್ನುವುದು ಸಾಧಕನ ಅಥವಾ ಸಾಧಕ ಅಲ್ಲದೇ ಇದ್ದವನು ಪ್ರತಿಯೊಬ್ಬರಿಗೂ ಕೂಡ ಮೂಲಭೂತವಾಗಿರುವಂತಹ ಒಂದು ಇನ್ಸ್ಟಿಂಕ್ಟ್ ಇದು. 5 ಕರ್ಮೇಂದ್ರಿಯಗಳ ಅದರಗಳ ಮೂಲಕ ಮತ್ತು 5 ಜ್ಞಾನೇಂದ್ರಿಯಗಳ ಮೂಲಕ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವುಗಳನ್ನು ಗ್ರಹಿಸುವುದು ಮತ್ತೆ ಅನುಭವಿಸುವುದು ಇದು ಜೀವನದ ಮೂಲಭೂತ ಉದ್ದೇಶ ಅನ್ನುವಂತೆ ನಾವು ಬದುಕ್ತಾ ಇದ್ದೇವೆ. ಅಘಾಯು ಇಂದ್ರಿಯಾರಾಮ
ಇಂದ್ರಿಯಾರಾಮರು ಅಂತ ಭಗವದ್ಗೀತೆ ನಮ್ಮನ್ನು ಹಾಸ್ಯ ಮಾಡಿದೆ. ಇಂದ್ರಿಯಗಳನ್ನು ಆರಾಮವಾಗಿ ಇಡ್ಲಿಕ್ಕಾಗಿ ಇಂದ್ರಿಯಗಳು ಹೇಳಿದಂತೆ ಅವಕ್ಕೇನು ಸುಖ ಬೇಕೋ ಅದನ್ನೆಲ್ಲ ಕೊಡ್ತಾ ನಾವು ಬದುಕ್ತಾ ಇದ್ದೇವೆ. ಆದ್ರಿಂದ ನಾವೇನೇ ಯಜ್ಞ ಮಾಡಲಿ, ನಾವೇನು ಪಾಠ ಪ್ರವಚನ ಮಾಡಲಿ, ನಾವೇನೇ ಧರ್ಮ ಕಾರ್ಯಗಳನ್ನು ಮಾಡಲಿ, ಇವೆಲ್ಲವೂ ಕೂಡ ನಮಗೆ ವೈಯಕ್ತಿಕ ಪ್ರತಿಷ್ಠೆಯನ್ನು ಹೆಚ್ಚಿಸುವ, ನಮ್ಮ ಸ್ಥಾನಮಾನಗಳನ್ನು ಹೆಚ್ಚಿಸುವಂಥ ಕ್ರಿಯೆಗಳು ಮಾತ್ರ ಆಗಿಬಿಟ್ರೆ ಅದು ಅಭದ್ರ. ನಮ್ಮ ಸ್ಥಿತಿ ಆಗಿರುವುದು ಈಗ ಈ ಕಾರಣದಿಂದ ಆಹಾರಕ್ಕೆ ಸಂಬಂಧಪಟ್ಟಂಥ ಸಸ್ಯಾಹಾರಿಗಳಿರಲಿ, ಮಾಂಸಾಹಾರಿಗಳಿರಲಿ, ಒಟ್ಟಾರೆ ಯಾವುದೇ ಕ್ರಿಯೆ ಇರಲಿ, ಅದೆಲ್ಲವೂ ಕೂಡ ನಮ್ಮ ಪ್ರತಿಷ್ಠೆ, ನಮ್ಮ ದರ್ಬಾರು ಇವುಗಳಿಗೆ ಪೋಷಕ ಆಗುವಂತೆ ನಾವು ಅದನ್ನು ಉಪಯೋಗ ಮಾಡ್ಕೋತಾ ಇದ್ದೇವೆ. ಭಗವಂತ ನಮಗೆ ಸೆಕೆಂಡರಿ ಆಗ್ತಾನೆ. ನಮಗೆ ಬೇಸಿಕ್ ಆಗಿರುವುದು ನಾವಾಗಿಬಿಟ್ಟಿದ್ದೇವೆ. ಅದು ದೊಡ್ಡ ಅಪಾಯಕಾರಿ ಸಂಗತಿ. ಅದಕ್ಕಾಗಿ ಈ ಕರ್ಮಗಳನ್ನೆಲ್ಲ ನಾವು ಅಭದ್ರ ಅಂತ ಹೇಳೋದು. ಆ ದೃಷ್ಟಿಯಿಂದ ವಿಚಾರ ಮಾಡಿದರೆ ಜ್ಞಾನವೂ ಕೂಡ ನಮ್ಮ ಪಾಲಿಗೆ ಅಭದ್ರವೇ. ಮಾಡುವ ಎಲ್ಲವನ್ನೂ ಕೂಡ ನಾವು ನಮಗಾಗಿ ಹೇಗೆ ದುರುಪಯೋಗ ಮಾಡ್ಕೋತೇವೆ, ಹಾಗೆ ಶ್ರವಣ, ಮನನ, ಧ್ಯಾನ ಮತ್ತು ಪ್ರವಚನ ಮೊದಲಾದ ಸಂಗತಿಗಳನ್ನು ಕೂಡ ನಾವು ನಮ್ಮ ಪ್ರತಿಷ್ಠೆಗಾಗಿ ಉಪಯೋಗ ಮಾಡಿಕೊಂಡು ಆ ಜ್ಞಾನ ಕಾರ್ಯವನ್ನು ಕೂಡ ನಾವು ಅಭದ್ರವನ್ನಾಗಿ ಮಾಡಿಬಿಟ್ಟಿದ್ದೀವಿ ಹಾಗೆ ನೋಡಿದರೆ. ಆದರೂ ಸ್ವಾಭಾವಿಕವಾಗಿ ಜ್ಞಾನ ಅಂತನ್ನುವುದು ಸ್ವಾಭಾವಿಕವಾಗಿ ಅಂದರೆ ತನ್ನ ಸ್ವಭಾವಕ್ಕೆ ಅನುಸಾರವಾಗಿ ಮೇಲಿದೆ ಅಷ್ಟೆ. ಜ್ಞಾನ ಕರ್ಮಗಳು ಎರಡನ್ನೂ ಕೂಡ ನಾವು ನಮಗೆ ಬೇಕಾಗಿ ಹಾಳು ಮಾಡಿಕೊಂಡಿದ್ದೇವೆ, ಅವುಗಳನ್ನು ಡಿಗ್ರೇಡ್ ಮಾಡಿದ್ದೇವೆ. ಆದರೆ ಬೇಸಿಕಲಿ ಆ ಜ್ಞಾನಕ್ಕೊಂದು ವ್ಯಾಲ್ಯೂ ಇದೆ, ಅದು ಕರ್ಮಕ್ಕಿಂತ ಹೆಚ್ಚಾಗಿದೆ. ಅದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಬೇಸಿಕಲಿ ಹೆಚ್ಚು ವ್ಯಾಲ್ಯೂ, ಕರ್ಮಕ್ಕಿಂತ ಹೆಚ್ಚು ವ್ಯಾಲ್ಯೂ ಉಳ್ಳಂಥ ಈ ಜ್ಞಾನವೂ ಕೂಡ ಭಗವಂತನಿಗೆ ಅರ್ಪಿತ ಆಗದೆ ಹೋದರೆ ಅದು ನಮ್ಮನ್ನು ಕಾಪಾಡುವುದಿಲ್ಲ. ಅಂದ ಮೇಲೆ ಜ್ಞಾನದಷ್ಟು ಬೇಸಿಕ್ ವ್ಯಾಲ್ಯೂನೇ ಇಲ್ಲ. ಹಾಗಿರುವಂತಹ ಕರ್ಮ ಅಂತನ್ನುವುದು ನಮ್ಮನ್ನು ಕಾಪಾಡೀತು ಹೇಗೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಪಶುಹಿಂಸೆ ಅಂತನ್ನುವುದು ಒಂದು ಮುಖ ಅಷ್ಟೆ. ಇದು ನನ್ನ ದೃಷ್ಟಿ. ಅದಿರಲಿ, ಜ್ಞಾನವನ್ನು ಭಗವಂತನಿಗೆ ಅರ್ಪಿಸುವುದು ಅಂದ್ರೆ ಹೇಗೆ, ಅದೊಂದು ಪ್ರಶ್ನೆ ಇದೆಯಲ್ಲ. ಆ ಪ್ರಶ್ನೆಗೆ ನಾವು ಉತ್ತರ ಕಂಡುಕೋಬೇಕು. ಅರ್ಪಿಸುವುದು ಅಂದರೆ ಭಗವಂತ ನಮಗೆ ಜ್ಞಾನಕ್ಕೆ ಸಾಧನವಾದ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ದೇಹಗಳನ್ನು ಕೊಟ್ಟಿದ್ದಾನೆ, ಮತ್ತು ಅದಕ್ಕೆ ಬೇಕಾದ ಸಾಧನ ಸಲಕರಣೆಗಳು, ಗ್ರಂಥ, ಸಂಪತ್ತಿ, ಗುರು, ದೇಶ, ಕಾಲ ಇತ್ಯಾದಿಗಳನ್ನು ನಮಗೆ ಭಗವಂತ ಒದಗಿಸಿದ್ದಾನೆ ಅಂತ ಮೊದಲು ಭಾವನೆ ಇರಬೇಕು. ಮತ್ತು ಆ ಗುರುವಿನಿಂದ ಏನು ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತೇವೆ ಅದೊಂದು ಆಹಾರ ಸ್ವೀಕಾರದಂತೆ ತುಂಬ ಪವಿತ್ರವಾದ ಕಾರ್ಯ ಅನ್ನುವಂಥ ಎಚ್ಚರ ಇರಬೇಕು ಸದಾಕಾಲದಲ್ಲಿ. ಜ್ಞಾನವೆಲ್ಲವೂ ಸಿಕ್ಕ ಮೇಲೆ, ಜ್ಞಾನ ಸಂಪಾದಿತ ಆದಮೇಲೆ ಈ ಜ್ಞಾನವನ್ನು ಭಗವಂತನೇ ನಮಗೆ ಕೊಟ್ಟಿದ್ದಾನೆ. ಅವನು ಕೊಟ್ಟಿದ್ದರಿಂದಲೇ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಒಂದಿಷ್ಟು ಜ್ಞಾನ ನಮಗೆ ಇವತ್ತು ಇದೆ ಅಂತ ಭಾವಿಸುವುದೇ ಜ್ಞಾನದ ಸಮರ್ಪಣೆ. ಜ್ಞಾನವನ್ನು ತಗೊಂಡೋಗಿ ಭಗವಂತನಿಗೆ ಕೊಡುವುದು ಅಂತಲೂ ಏನು ಅರ್ಥ ಅಲ್ಲ. ತುಳಸಿ ಸಮರ್ಪಣೆ, ಪುಷ್ಪ ಸಮರ್ಪಣೆ ಅಂದರೆ ಭಗವಂತನ ಪಾದಗಳ ಮೇಲೆ ಹೂವು ತುಳಸಿಗಳನ್ನು ಹೇಗೆ ಇಡ್ತೇವೋ, ನೈವೇದ್ಯ ಪದಾರ್ಥಗಳನ್ನು ಭಗವಂತನ ಎದುರಿಗೆ ಇಟ್ಟು ಅದಕ್ಕೆ ಪರಿಷೇಕ ಇತ್ಯಾದಿಗಳನ್ನು ಮಾಡಿ ಮುದ್ರೆಗಳನ್ನು ತೋರಿಸಿ ಹೇಗೆ ಅರ್ಪಣೆ ಮಾಡ್ತೀವಿ, ಹಾಗೆ ಜ್ಞಾನವನ್ನು ಮಾಡುವುದು ಅಂತ ಅರ್ಥ ಅಲ್ಲ. ಜ್ಞಾನದ ಸಮರ್ಪಣೆ ಅಂದರೆ ಜ್ಞಾನಕ್ಕೆ ಸಾಧನಗಳನ್ನು ನೀನೇ ಕೊಟ್ಟಿದ್ದಿ, ಕೊಟ್ಟ ಜ್ಞಾನ ನಿನಗೆ ನಾನು ಅರ್ಪಿಸಿದ್ದೇನೆ, ಮತ್ತು ಈ ಜ್ಞಾನವೇ ನನಗೆ ಮತ್ತಷ್ಟು ಹೆಚ್ಚಾಗಲಿ. ಹೀಗೆ ಜ್ಞಾನವನ್ನು ನಾನು ಸಂಪಾದನೆ ಮಾಡಿದ್ರಿಂದ ಮತ್ತಷ್ಟು ನನಗೆ ಜ್ಞಾನ ಮಾರ್ಗದಲ್ಲಿಯೇ ರುಚಿ ಹೆಚ್ಚಲಿ, ಕರ್ಮ ಮಾರ್ಗಕ್ಕಿಂತ ಜ್ಞಾನ ಮಾರ್ಗದಲ್ಲಿ ನನಗೆ ರುಚಿ ಹೆಚ್ಚಲಿ ಅಂತ ಅದೇ ಭಗವಂತನನ್ನು ಕೇಳುವುದು. ಇಷ್ಟೇ ಸಮರ್ಪಣೆ.
ಹಾಗೆ ಕರ್ಮದ ಸಮರ್ಪಣೆ ಅಂದರೂ ಕೂಡ ಕರ್ಮ ಮಾಡಲಿಕ್ಕೆ ಬೇಕಾದ ಕರ್ಮೇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಮತ್ತೆ ಶರೀರವನ್ನು ಕೊಟ್ಟಿದ್ದಾನೆ ಭಗವಂತ. ಕರ್ಮ ಮಾಡಲಿಕ್ಕೆ ಬೇಕಾದ ಸಲಕರಣೆಗಳನ್ನು ಕೂಡ ಕೊಟ್ಟಿದ್ದಾನೆ. ಅದು ಉಪಕರಣಗಳಾಗಿರಬಹುದು, ತುಪ್ಪ ಮೊದಲಾದಂಥ ಉಪಕರಣಗಳಾಗಿರ್ಬೋದು, ಅಗ್ನಿ ಮೊದಲಾದ ಉಪಕರಣಗಳು, ದೇಶ ಕಾಲ ಇತ್ಯಾದಿ ಸಕಲ ಸಾಧನಗಳನ್ನು ಕೂಡ ಒದಗಿಸಿದ್ದಾನೆ ಭಗವಂತ ಅಂತ ಮೊದಲು ಬೇಸಿಕ್ ಅನುಸಂಧಾನ ಇರಬೇಕು. ಅದಾದ ಮೇಲೆ ಕರ್ಮಗಳನ್ನು ಮಾಡಿಸಿದ್ದಾನೆ ಭಗವಂತ. ಅವನು ಕಾಯದಿಂದ, ವಾಕ್ಯನಿಂದ, ಮನಸ್ಸಿನಿಂದ ಏನೇನು ಕರ್ಮಗಳನ್ನು ಅವನು ಮಾಡಿಸಿದಂತೆ ನಾನೇನು ಮಾಡಿದೆ, ನನ್ನ ಸ್ವಭಾವಕ್ಕನುಸಾರವಾಗಿ ನಾನು ಏನೇನು ಮಾಡಿದೆ ಅದೆಲ್ಲವನ್ನು ಪರದೇವತೆಯಾದ ನಾರಾಯಣನಿಗೆ ಅರ್ಪಿಸ್ತೀನಿ. ಅವನೇ ಮಾಡಿಸಿದ್ದಿದು ಅಂತ ಅರ್ಪಿಸ್ತೀನಿ ಅಂತ ಅನ್ನೋದೇ ಕರ್ಮದ್ದು ಅರ್ಪಣೆ ಅಷ್ಟೆ. ಹೀಗೆ ಜ್ಞಾನವೂ ಭಗವಂತನಿಗೆ ಅರ್ಪಿತ ಆಗಬೇಕು, ಕರ್ಮವೂ ಭಗವಂತನಿಗೆ ಅರ್ಪಿತ ಆಗಬೇಕು. ಭಾಗವತ ಶ್ಲೋಕ ಅದನ್ನೊಂದು ಹೇಳಿದೆ. ವಿಷ್ಣು ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಅದನ್ನು ಹಿಂದೆ ಉದ್ಧರಿಸಿದ್ದನ್ನ ನಾವು ನೋಡಿದ್ದೇವೆ. ಇಷ್ಟಂ ತಪ್ತಂ ಜಪೋದತ್ತಂ ಜಪ ಇಷ್ಟಂ ಜಪ್ತಂ ತಪೋ ಜಪ್ತಂ ಪೂರ್ತಂ ಯಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್ ಅಂತ ಆ ಶ್ಲೋಕ. ನಾವು ಯಜ್ಞ ಮಾಡಿದ್ದು, ಜಪ ಮಾಡಿದ್ದು, ನಾವು ಮಾಡಿದ ತಪಸ್ಸು, ಮಾಡಿದ ಜ್ಞಾನ, ಪೂರ್ತ ಸಮಾಜ ಸೇವೆಗಾಗಿ ನಾವು ಮಾಡಿದಂಥ ಅಲ್ಪ ಸ್ವಲ್ಪ ಕಾರ್ಯಗಳು, ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್, ನಮ್ಮ ಪತ್ನಿ ಮತ್ತು ನಮಗೆ ಪ್ರಿಯವಾದಂಥ ಪ್ರಾಣಗಳು, ನಮ್ಮ ಒಟ್ಟಾರೆ ವ್ಯಕ್ತಿತ್ವ, ನಮ್ದೇನಿದೆ ಗಂಡ ಹೆಂಡತಿ ಮಕ್ಕಳು ಮನೆ ಮಠ ಮೊದಲಾದದ್ದೆಲ್ಲವೂ ಕೂಡ ಭಗವಂತನೇ ನನಗೆ ಕೊಟ್ಟಿದ್ದಾನೆ. ಜ್ಞಾನಕ್ಕೆ ಸಹಾಯ ಆಗಲಿ ಅಂತ ಇವನ್ನೆಲ್ಲ ಭಗವಂತ ನನಗೆ ಕೊಟ್ಟಿದ್ದಾನೆ ಹೊರತು ಭೋಗಕ್ಕಾಗಿ ನಮಗೆ ಇವನು ಕೊಟ್ಟಿಲ್ಲ ಅಂತ ತಿಳಿದು ಆ ಭಗವಂತನನ್ನು ಧ್ಯಾನಿಸುವುದು. ನಮಗೆ ಯಾವತ್ತೂ ಕೂಡ ಸಿಗುವಂತಹ ಎಲ್ಲ ಈ ಉಪಕರಣಗಳು ಕೂಡ ಚೇತನೋಪಕರಣಗಳು ಅಚೇತನೋಪಕರಣಗಳು ಎಲ್ಲವೂ ಕೂಡ ನಮಗೆ ಜ್ಞಾನಕ್ಕೆ ಸಹಾಯಕವಾಗಲಿ ಹೊರತು ಜ್ಞಾನಕ್ಕೆ ವಿರೋಧಿ ಆಗದೇ ಇರಲಿ ಅಂತ ಭಗವಂತನನ್ನ ಧ್ಯಾನಿಸುವುದು. ಇದೇ ಅರ್ಪಣೆ. ಗೇಹಾಧಿಭಿಕ್ಕಿಂ ಯದಿಹಾಯುಷೋ ವ್ಯಯ ಅಂತ ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ವಿಷ್ಣು ತೀರ್ಥಾಚಾರ್ಯ ಅದನ್ನು ಸಂಗ್ರಹ ಮಾಡಿದ್ದಾರೆ. ನಮಗೆ ಸಿಕ್ಕಿರುವಂತಹ ಮನೆ ಮಠ ಹೆಂಡತಿ ಮಕ್ಕಳು ಕಿಂ ಭಾರ್ಯೆಯ ಸಂಸ್ಕೃತಿ ಹೇತುಭೂತೆಯ, ಸಿಕ್ಕ ಹೆಂಡತಿ ಸಿಕ್ಕ ಗಂಡ ಸಂಸಾರದಲ್ಲೇ ನಮ್ಮನ್ನು ಸಿಲುಕಿಸಿ ಹಾಕುವವರಾದರೆ ಅಂಥವರಿಂದ ಏನು ಉಪಯೋಗ ಅಂತ ಭಾಗವತ ಹೇಳ್ತದೆ. ಹಾಗಾಗದೇ ಇರಲಿ. ಸಂಸಾರದಲ್ಲಿ ನಾವು ಇರುವವರೆಗೂ ಅನೇಕ ಜನ್ಮಗಳನ್ನು ಎಲ್ಲೆಲ್ಲಿವರೆಗೆ ತಾಳ್ತಾ ಇರ್ತೀವೋ ಅಲ್ಲೆಲ್ಲ ಕಡೆಯೂ ಕೂಡ ಅನೇಕ ಥರದ ಜಡ ಮತ್ತು ಚೇತನ ವಸ್ತುಗಳ ಜೊತೆಗೇ ನಾವು ಬದುಕ್ತೇವೆ. ಹಾಗೆ ಬದುಕುವುದೇ ಸಂಸಾರ. ಅವುಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಮೂಲಭೂತವಾಗಿ ಜಡವಾದ ನಮ್ಮ ಈ ಶರೀರ, ಜಡವಾದ ಮನೆ ಮಠ ಮೊದಲಾದದ್ದು, ಚೇತನವಾದ ಗಂಡ ಹೆಂಡತಿ ಮಕ್ಕಳು, ಈ ಎಲ್ಲ ಸಂಗತಿಗಳು ಇವೇ ಮೂಲಭೂತವಾಗಿ ನಮ್ಮ ಜೊತೆಗಿರುವಂಥವು. ನಮ್ಮನ್ನು ಕಟ್ಟಿ ಹಾಕುವೂ ಇವೆ. ನಮ್ಮನ್ನು ಮೇಲೆತ್ತಿ ಸತ್ಕರ್ಮಗಳನ್ನು ಮಾಡಿಸಿ ಜ್ಞಾನ ಕೊಟ್ಟು ಅದರ ಮತ್ತೊಂದು ಮುಖವಾದ ಭಕ್ತಿಯನ್ನು ಕೊಟ್ಟು ವೈರಾಗ್ಯವನ್ನು ಕೊಟ್ಟು ಮುಕ್ತಿಗೆ ಕರ್ಕೊಂಡು ಹೋಗುವಂಥವು ಕೂಡ ಇವೆ. ಇವಲ್ಲದೆ ಬೇರೆ ಯಾವುದೋ ಅಲ್ಲ. ಹೀಗೆ ಮನುಷ್ಯನಿಗೆ ಎಚ್ಚರಿಕೆ ಇರಬೇಕು. ಇದೇ ಕರ್ಮದ ಸಮರ್ಪಣೆ ಮತ್ತು ಜ್ಞಾನದ ಸಮರ್ಪಣೆ. ಇಂಥ ಸಮರ್ಪಣೆ ಇಲ್ಲದೆ ಹೋದರೆ ಆ ಜ್ಞಾನವೂ ಕೂಡ ನಮ್ಮನ್ನು ಕಟ್ಟಿ ಹಾಕ್ತದೆ. ಹಾಗಿರುವಾಗ ಕರ್ಮ ನಮ್ಮನ್ನು ಹೇಗೆ ಮೇಲೆತ್ತೀತು? ಜ್ಞಾನ ಪಾಪ ಪರಿಹಾರಕ್ಕಾದ್ದರಿಂದ ಅದು ಶ್ರೇಷ್ಠ ಆದದ್ದು. ಅದರ ಫೇಸ್ ವ್ಯಾಲ್ಯೂ ಹೆಚ್ಚು.
ಕರ್ಮ ಅಂತನ್ನೋದು ಜ್ಞಾನದಷ್ಟು ಫೇಸ್ ವ್ಯಾಲ್ಯೂ ಇಲ್ಲದೆ ಇರುವಂಥದ್ದು. ಭಗವಂತರಿಗೆ ಅರ್ಪಣೆ ಇಲ್ಲದೆ ಹೋದರೆ ಜ್ಞಾನವೇ ನಮ್ಮನ್ನು ಕಾಪಾಡಲಾರದು ಅಂದಮೇಲೆ ಕರ್ಮ ಹೇಗೆ ಕಾಪಾಡಿತು ಅಂತ ಅದರ ತಾತ್ಪರ್ಯ. ಅದರೊಂದಿಗೆ ಈ 329ನೇ ಶ್ಲೋಕ ಇಲ್ಲಿಗೆ ಸಮಾಪ್ತವಾಗಿದೆ.